ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ ಒಂದು ನಿಮಿಷ. 25 ಲಕ್ಷ ಚೀಟಿಗೆ ಇನ್ನೂ 5 ಮೆಂಬರ್ಸ್ ಬಾಕಿ ಇದ್ದಾರೆ. 5 ಲಕ್ಷದ್ದು 2 ಲಕ್ಷದೆಲ್ಲ ಫಿಲ್ ಆಗಿದೆ. 10 ಲಕ್ಷಕ್ಕೆ ಇನ್ನೂ 2 ಮೆಂಬರ್ ಬಾಕಿ ಇದ್ದಾರೆ. ಓಕೆ, ಎಲ್ಲ ಲೆಕ್ಕ ಕರೆಕ್ಟ್ ಆಯ್ತು. ಓಕೆ ನೋಡು. ಓಕೆ, ಹಾಗಿದ್ರೆ ಒಂದು ಕೆಲಸ ಮಾಡು, ಎಲ್ಲ ಫಿಲ್ ಆಗಿದ ತಕ್ಷಣ 3 ಗ್ರೂಪ್ ಮಾಡಿಬಿಡೋಣ. ಅವಾಗ ನಮಗೂ ಲೆಕ್ಕ ಸಿಗುತ್ತೆ, ಮನಿ ಫ್ಲೋನು ಸರಿಯಾಗತ್ತೆ, ಟೆನ್ಷನ್ ಇರಲ್ಲ. ಹರಿ, ಇನ್ನೊಂದು ವಿಚಾರ ಹೇಳೋದು ಮರ್ತೆ. ಹೇಳು. ನೋಡು, ಈ ಸಲ ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡೋ ಹಾಗಿಲ್ಲ. ಏನೇ ವಿಚಾರ ಆದ್ರೂ ಲೆಕ್ಕ ಬರ್ದಿಡ್ಬೇಕು. ಕನ್ಫ್ಯೂಷನ್ಸ್ ಆದ್ರೆ ಡಿಸ್ಕಸ್ ಮಾಡೋಣ, ಆಯ್ತಾ? ಯಾಕಂದ್ರೆ ಈ ಸಲ ಒಂಚೂರ್ ಹೆಚ್ಚು ಕಡಿಮೆ ಆದ್ರೂ ದುಡ್ಡು ನಮ್ ಕೈಯೇ ಕಟ್ಬೇಕಾಗತ್ತೆ. ನನ್ ಕೈಯಿಂದ ಆಗಲ್ಲ, ಹೇಳ್ತಾ ಇದ್ದೀನಿ. ಕೇರ್ಲೆಸ್ ಏನಿಲ್ಲ ಬೇಬಿ, ನೋಡು ಕರೆಕ್ಟಾಗಿ ಎಲ್ಲ ಮೇಂಟೈನ್ ಮಾಡ್ತೀನಿ, ಡೋಂಟ್ ವರಿ. ಓಕೆ ಹರಿ, ಸಂಜೆ ಫ್ರೀ ಇದೆಯಾ? ಕೆಲಸ ಆಯ್ತಾ ಏನಾದ್ರು? ಕೆಲ್ಸ ಅಲ್ಲ, ನನ್ನ ಫ್ರೆಂಡ್ ಮನೇಲಿ ಬರ್ಡೇ ಪಾರ್ಟಿ ಇತ್ತು, ಇಬ್ರು ಜೊತೆಗೆ ಹೋಗ್ಬೋದಲ್ವಾ ಅಂತ. ಅಯ್ಯೋ ಬೇಬಿ, ನನಗೆ ಹೊರಗಡೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಬೇಬಿ. ಈಗ ನಿನ್ನ ಫ್ರೆಂಡ್ ಅಲ್ವಾ, ನಿನ್ನ ಫ್ರೆಂಡ್ ಫಂಕ್ಷನ್ನು ನೀನು ಹೋಗಿ ಬರ್ತೀಯಾ ಪ್ಲೀಸ್? ಅಯ್ಯೋ ಇದೇನಿದು ಗೇಮ್ ಸೋಲೋ ಆಗಿದೆಯಲ್ಲ, ಏನಾದರೂ ಮಾಡಬೇಕಲ್ಲ. ಹರಿ, ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇತ್ತೀಚೆಗೆ ಫೋನ್ ಅಡಿಕ್ಟ್ ಆಗಿದ್ಯಾ? ಕಣ್ಣು ಹಾಳಾಗಲ್ವಾ? ಅಡಿಕ್ಷನ್ ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ನೋಡು ಫ್ರೀ. ಓಕೆ ಬೇಬಿ ಏನು ಮಾಡ್ತಾ ಇದೀಯಾ? ಸಂಜೆ ಫಂಕ್ಷನ್ಗೆ ಯಾವ ಒಡವೆ ಹಾಕೊಳ್ಳಿ ಅಂತ ನೋಡ್ತಾ ಇದ್ದೀನಿ. ಹರಿ, ಇದು ಚೆನ್ನಾಗಿದೆ ಅಲ್ಲ? ಹರಿ, ಇದು ಚೆನ್ನಾಗಿದ್ಯೋ ಇಲ್ವೋ ಅಂತ ಕೇಳ್ತಾ ಇದ್ದೀನಿ. ಇಷ್ಟೊತ್ತ ರಿಪ್ಲೈ ಮಾಡೋದು? ಹರಿ, ಯಾಕೋ ಇದು ಒಡವೆ ಕಲರ್ ಚೇಂಜ್ ತರ ಕಾಣ್ತಿದೆ. ಹೌದು ಬೇಬಿ, ಅದು ಕಲರು ತುಂಬ ಡಿಮ್ ಆಗಿದೆ. ಇದು ತಗೋ, ಅದು ಚೆನ್ನಾಗಿದೆ. ಇದಾ? ಚೆನ್ನಾಗಿ ಕಾಣುತ್ತಾ? ಓಹ್ ಸೂಪರ್. ಅಂದ್ರೆ ಎಲ್ಲ ಒಡವೆನೂ ಒಂದ್ಸಲಿ ಪಾಲಿಶ್ ಮಾಡಿಸ್ಬೇಕು, ತುಂಬ ಡಲ್ ಆಗಿದೆ. ಹೌದೌದು, ರೂಮ್ ಲೈಟ್ ಅಲ್ವಾ, ಅದಕ್ಕೆ ಡಿಮ್ ಆಗಿ ಕಾಣಿಸುತ್ತೆ, ಹೊರಗಡೆ ಬ್ರೈಟ್ ಆಗಿ ಕಾಣಿಸುತ್ತೆ. ಬಾಬಾ, ಸದ್ಯ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದಾಯ್ತು. ಮಿಸ್ತ್ರಿ, ಯಾಕೆ ಓನರ್ ಸಿಗ್ಲಿಲ್ವಾ? ಯಾಕೆ ಮಿಸ್ತ್ರಿ ಏನು ಮಾತಾಡ್ತಾ ಇಲ್ಲ? ಓನರ್ ಏನಂದ್ರು? ಏನು ಹೇಳ್ತಾರಣ್ಣ, ನೀವು ಕೆಲ್ಸಕ್ಕೆ ಬರೋದು ಬೇಡ ಅಂತಿದ್ದಾರೆ. ನಾನು ಎಷ್ಟೋ ಹೇಳಿ ನೋಡಿದೆ, ಬೇಡ ಅನ್ನೋದು ಬಿಟ್ಟು ಬೇರೆ ಮಾತೇ ಬರ್ತಿಲ್ಲ. ಯಾಕಂತೆ ಮೇಸ್ತ್ರಿ? ನಾನೇನಾದ್ರೂ ರಜಾ ಹಾಕ್ತೆ ಅಂತನಾ, ಅಥವಾ ಅಡ್ವಾನ್ಸ್ ಪೇಮೆಂಟ್ ಬೇಕಂತ ಕೇಳಿದಕ್ಕೆ ಏನಾದ್ರು ಬೇಜಾರು ಮಾಡ್ಕೊಂಡ್ರ? ಯಾಕಂತೆ ಮೇಸ್ತ್ರಿ? ಮೇಸ್ತ್ರಿ, ಒಂದು ಕೆಲಸ ಮಾಡೋಣ, ಹೇಗೂ ಇಲ್ಲೇ ಇದ್ದಾರಲ್ಲ, ನಾನೇ ಒಂದು ಮಾತು ಕೇಳ್ತಿದ್ದೀವಿ, ಬಾ. ಬೇಡ ಸೀನಣ್ಣ, ನೀವು ಮನೆ ಹತ್ರ ಹೋದ್ರು ಅಷ್ಟೇ, ಎಷ್ಟೇ ಬೇಡ್ಕೊಂಡ್ರು ಅಷ್ಟೇ. ವಯಸ್ಸಾದ ಅಪ್ಪ ಅಮ್ಮ ಕಷ್ಟಪಡ್ತಿದ್ರು, ಕನಿಕರ ತೋರಿಸ್ದಿರೋ ಈ ಕಾಲದಲ್ಲಿ ಕೆಲಸದವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾರೆ ಹೇಳಿ? ಒಂದು ಕೆಲಸ ಮಾಡಿ, ಆಟೋನೇ 1-2 ಅವರ್ ಹೆಚ್ಚಿಗೆ ಓಡಿಸಿ, ಅದರಲ್ಲೇ ಸಂಪಾದನೆ ಮಾಡಿ. ಯಾಕಿಂತವ್ರನ್ನೆಲ್ಲ ಕೈ ಕಾಲು ಹಿಡಿಬೇಕು ಹೇಳಿ? ಹಂಗಾಗಲ್ಲ ಮೇಸ್ತ್ರಿ, ರಾತ್ರಿ ಹೊತ್ತು ಆಟೋ ಓಡಿಸೋದು ನನ್ನ ಹೆಂಡತಿಗೆ ಇಷ್ಟ ಇಲ್ಲ. ಮೇಲಾಗಿ ರಾತ್ರಿ ಹೊತ್ತು ಆ ಕಣ್ಣಿಗೆ ಕನ್ನಡಕಕ್ಕೆ ಬೆಳಕು ಹೊಡೆದಂಗಾಗತ್ತೆ. ನನ್ನ ಕೈಲೂ ಆಟೋ ಓಡ್ಸೋಕ್ಕಾಗಲ್ಲ, ಅದಕ್ಕೇನೆ ಈ ಕೂತ್ಕೊಂಡು ಮಾಡೋ ಕೆಲಸ ಒಪ್ಕೊಂಡಿತ್ತು. ಸರಿ ಬಿಡೋಣ, ನನಗೆ ಬೇರೆ ಯಾವುದಾದ್ರು ಕೆಲಸ ಗೊತ್ತಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿ ತನಕ ನಾನೇನಾದರೂ ಕೆಲಸ ಮಾಡಲೇಬೇಕು ಮೇಸ್ತ್ರಿ, ಸುಮ್ಮನೆ ಕೂತ್ಕೊಳ್ಳಂಗೆ ಇಲ್ಲ. ಹಾಗಾದ್ರೆ ಮನೆಯವ್ರ ಹತ್ರನೇ ಇನ್ನೊಂದ್ಸಲ ಮಾತಾಡಿ ಸಾಧ್ಯವಾದಷ್ಟು ಆಟೋ ಓಡಿಸ್ತೀನಿ ಅಂತ ಹೇಳಿ ಒಪ್ಸಿ.
ಯಾರೋ ಕೈ ಕೆಳಗಡೆ ದುಡಿಯೋಕ್ಕಿಂತ ನಮ್ಮ ಕೈ ಕೆಳಗಡೆ ಇರೋ ಕೆಲಸ ನಂಬ್ಕೊಳ್ಳೋದು ಒಳ್ಳೇದಲ್ವಾ? ಸರಿ ಮೇಸ್ತ್ರಿ, ಮನೆಯಲ್ಲಿ ಇನ್ನೊಂದ್ಸಲ ಮಾತಾಡಿ ನೋಡ್ತೀನಿ. ಮೇಸ್ತ್ರಿ, ಓನರು ಇಲ್ಲಿ 3ನೇ ಕ್ರಾಸಲ್ಲಿ ಇರೋದು ಅಂದ್ಯಾ? ಎಲ್ಲಿ ಬರುತ್ತೆ ಹೇಳೋ ಕರೆಕ್ಟಾಗಿ? ಅಣ್ಣ ಅದು 3 ಅಲ್ಲ, 4ನೇದೋ 5ನೇದೋ ಇರಬೇಕು. ಅವ್ರ ಫ್ರೆಂಡ್ ಮನೇಲಿ ಬಾಡಿಗೆಗಿದ್ದಾರೆ. ಓ, ಹಾಗಿದ್ರೆ ಅವ್ರು ನನ್ನ ಪರಿಚಯ ಇರಲ್ಲ. ಹಂಗಾದ್ರೆ ನಮ್ಮ ಮನೆಯವ್ರಿಗೆ ಹೇಳೋ ಸಾಧ್ಯತೆನೂ ಇರಲ್ಲ. ಅಬ್ಬಾ, ಸದ್ಯ ಬಚಾವಾದೆ. ಸರಿ ಅಣ್ಣ, ನಾನು ಬರ್ತೀನಿ. ಬೇರೆ ಕೆಲಸ ಇದ್ರೆ ನಾನು ನಿಮ್ಗೆ ಹೇಳ್ತೀನಿ. ಹಂಗೆ ಹೋಗ್ತಾರ? ನನ್ನ ಕೆಲ್ಸಕ್ಕಾಗಿ ಬಂದಿದ್ಯಾ? ನಡಿ, ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಇಲ್ಲ ಸಿಡಣ್ಣ, ನನಗೆ ಇಲ್ಲಿ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ನಾನು ಹೋಗ್ತೀನಿ. ಹಿಂಗೆ ಹೇಳಿದ್ರೆ ಹೆಂಗೆ ಮೇಸ್ತ್ರಿ? ನಾನು ಡ್ರಾಪ್ ಮಾಡ್ತೀನಿ, ನಡಿಯಪ್ಪ. ಇಲ್ಲ ಸಿಡಣ್ಣ, ಪರವಾಗಿಲ್ಲ, ನಾನು ಇನ್ನೊಂದ್ಸಲ ನಿಮ್ಗೆ ಸಿಗ್ತೀನಿ ನಾನು. ಹೌದಾ? ಬೇಜಾರಿಲ್ಲ ತಾನೇ? ನನಗೇನು ಕೆಲಸ ಇಲ್ಲ, ಡ್ರಾಪ್ ಮಾಡಿ ಬರ್ತಿದ್ದೆ. ಇಲ್ಲ ಸಿಡಣ್ಣ, ನನಗೆ ಬೇರೆ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಸರಿ ಮೇಸ್ತ್ರಿ, ತುಂಬ ಥ್ಯಾಂಕ್ಸ್ ಅಪ್ಪ. ದೇವ್ರು ಅಂತ ಮನುಷ್ಯನಿಗೆ ಎಂಥ ಮಗ ಹುಟ್ಟಿದಾನು. ಸಿದ್ದು ಅವರೇ, ಅಡುಗೆ ರೆಡಿ ಇದೆ, ಬನ್ನಿ ಊಟ ಮಾಡ್ತೀರಂತೆ. ಇಲ್ಲ, ನಂಗೆ ಹಸಿವಿಲ್ಲ ಮೇಡಮ್ ಅವರೇ, ನೀವು ಊಟ ಮಾಡಿ. ಹಸಿವಿಲ್ಲ ಅಂದರೆ ಹೇಗೆ ಸಿದ್ದು ಅವರೇ? ನಿಮಗಿಷ್ಟ ಅಂತ ಮುದ್ದೆ ಅವರೆಕಾಳು ಸಾರು ಮಾಡಿದ್ದಾರೆ. ಸಾರಿನ ಘಮ ಬಂದಿದ ತಕ್ಷಣ ನೀವು ಓಡ್ ಹೋಗಿ ಹುಡ್ಕೊಂಡು ಅಡುಗೆ ಮನೆಗೆ ಹೋಗ್ತೀರಾ ಅಂತ ಅಂದ್ಕೊಂಡೆ. ನೀವು ನೋಡಿದ್ರೆ ಹೀಗೆ ಮಲಗಿದ್ದೀರಲ್ಲ. ಬನ್ನಿ, ನಾನು ಬಡಿಸ್ತೀನಿ. ನಂಗೆ ಬೇಡ ಅಂತ ಹೇಳಿದ್ನಲ್ಲ ಮೇಡಮ್ ಅವರೇ. ನೀವು ಯಾಕೆ ಊಟದ ವಿಷಯದಲ್ಲಿ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಿದ್ದೀರಾ? ನೋಡಿ, ಹೀಗೆ ಹುಷಾರಿಲ್ಲದೆ ಇರೋವಾಗ ಯಾರಾದರೂ ತಿನ್ನಿಸ್ಬೇಕು ಅಂತ ಅನಿಸುತ್ತೆ. ನಿಮಗೂ ಹಾಗೆ ಅನ್ನಿಸ್ತಿದ್ಯಾ? ಇರಿ, ನಾನು ಊಟ ಹಾಕೊಂಬರ್ತೀನಿ. ನಂಗೆ ಯಾಕೆ ಹಿಂಗೆ ಬಲವಂತ ಮಾಡ್ತಿದ್ದೀರಾ? ನಂಗೆ ಬೇಡ ಅಂತ ಹೇಳಿದ್ದಲ್ಲ ಮೇಡಮ್ ಅವರೇ. ಅಯ್ಯೋ ದೇವ್ರೆ, ಇದು ಯಾಕೆ ಹಿಂಗೆ ಮಾಡ್ತಿದ್ಯಪ್ಪ? ಮೇಡಮ್ ಅವ್ರ ಪ್ರೀತಿ ಅನುಭವಿಸೋಕ್ಕಾಗದೇ ಇರೋ ಪರಿಸ್ಥಿತಿ ತಲುಪ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮಾಡಿ ಮೇಡಮ್ ಅವರೇ, ನಂಗೆ ಊಟ ಬೇಡ ಅಂದ್ರು ಯಾಕೆ ಇಷ್ಟು ಬಲವಂತ ಮಾಡ್ತಿದ್ರಾ? ಹೊಸಿ ನಾನು ಹೇಳೋದನ್ನ ಕೇಳಿ. ನೀವು ಹೇಳಿದ್ದನ್ನು ಕೇಳಾಯಿತು, ಈಗ ನಾನು ಹೇಳೋದನ್ನು ಕೇಳಿ. ನೋಡಿ, ನೀವು ತಿಂದೇ ಹೋದರೆ ನೀವು ಹುಷಾರಾಗಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ರೆ ಎಷ್ಟೇ ಜ್ವರ ಇದ್ರೂ ಅದು ಓಡ್ ಹೋಗುತ್ತೆ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಮೇಡಮ್ ಅವರೇ, ಮಾಡಿ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.